ಇವತ್ತು ಬೆಂಗಳೂರಿನಲ್ಲಿ ಸುರಿದಿರುವಂತಹ ಮಳೆಗೆ ಸಾಕಷ್ಟು ಅವಾಂತರಗಳೇ ನಡೆದು ಹೋಗಿದೆ. ಹಾಗಾದ್ರೆ 1 ಗಂಟೆ ಸುರಿದ ಮಳೆಗೆ ಬೆಂಗಳೂರಿನಲ್ಲಿ ಏನೆಲ್ಲ ಆಗಿದೆ ಇವತ್ತು? ಒಂದೇ ತಾಸಿನ ರಣಭೀಕರ ಮಳೆಗೆ 10 ಜನ ಮೃತಪಟ್ಟಿದ್ದಾರೆ. ಇವತ್ತು ಬೋರಿಂಗ್ ಆಸ್ಪತ್ರೆಯಲ್ಲಿ ಕಾಂಪೌಂಡ್ ಗೋಡೆ ಕುಸಿದು 7 ಜನ ಬಲಿಯಾಗಿದ್ರೆ, ಶಿವಾಜಿನಗರದಲ್ಲಿ ವಿದ್ಯುತ್ ಶಾಕ್ಗೆ ಯುವಕನೊಬ್ಬ ಬಲಿಯಾಗಿದ್ದಾನೆ. ಇನ್ನು ಜೆಪಿ ನಗರದಲ್ಲಿ ವಿದ್ಯುತ್ ಕಂಬ ಹಿಡಿದ ಮತ್ತೊಬ್ಬ ವ್ಯಕ್ತಿ ಕೂಡ ಮೃತಪಟ್ಟಿದ್ದಾನೆ. ಇವತ್ತು ಇನ್ನು ಮೈಸೂರು ರಸ್ತೆಯಲ್ಲಿ ಸಿಮೆಂಟ್ ಶೀಟ್ ಬಿದ್ದು ಮತ್ತೋರ್ವ ವ್ಯಕ್ತಿ ಕೂಡ ಮೃತಪಟ್ಟಿದ್ದಾನೆ. ಒಟ್ಟು ರಣರಕ್ಕಸ ಮಳೆಗೆ 10 ಜನ ಬಲಿಯಾಗಿದ್ದಾರೆ. ಇವತ್ತು ಸುರಿದಿರೋದು 1 ಗಂಟೆ ಮಳೆ, ಆದರೆ 10 ಜನರನ್ನ ಬಲಿ ಪಡ್ಕೊಂಡಿದೆ. ಬೆಂಗಳೂರಿನ ಬೋರಿಂಗ್ ಆಸ್ಪತ್ರೆಯ ಗೋಡೆ ಬಿದ್ದು 7 ಜನ ಮೃತಪಟ್ಟಿದ್ರೆ, ಜೆಪಿ ನಗರದಲ್ಲಿ ವಿದ್ಯುತ್ ಕಂಬದಲ್ಲಿ ವಿದ್ಯುತ್ ಸ್ಪರ್ಶ ಆಗಿ ಓರ್ವ ಮೃತಪಟ್ಟಿದ್ರೆ, ಅದರ ಜೊತೆಗೆ ಶಿವಾಜಿನಗರದಲ್ಲಿ ಅಂದ್ರೆ ಬೋರಿಂಗ್ ಆಸ್ಪತ್ರೆಯಲ್ಲಿ ಏನು ದುರಂತ ನಡೆದಿತ್ತು ಅದರಿಂದ 100 ಮೀಟರ್ ಅಂತರದಲ್ಲಿ ಆಗಿರುವಂತ ಮತ್ತೊಂದು ದುರಂತದಲ್ಲಿ ಅಲ್ಲಿ ಕೂಡ 17 ವರ್ಷದ ಯುವಕನೊಬ್ಬ ಬಲಿಯಾಗಿದ್ದಾನೆ. ಹಾಗೆ ಸಿಮೆಂಟ್ ಶೀಟ್ ಬಿದ್ದು ಮತ್ತೋರ್ವ ವ್ಯಕ್ತಿ ಕೂಡ ಇವತ್ತು ಮೃತಪಟ್ಟಿದ್ದಾನೆ. ಒಟ್ಟು 10 ಜನ 1 ಗಂಟೆ ಸುರಿದ ಮಳೆಗೆ ಇವತ್ತು ಮೃತಪಟ್ಟಿದ್ದಾರೆ.